Excel Techno School, ಗುರುವಾಯನಕೆರೆ, ವೇಣೂರು. Admission open now. ಈಗ ಸಂಪುಟದಲ್ಲೂ ನಿರ್ಣಯ ಆಗ್ಬಿಟ್ಟಿದೆ. 6-6-5 ಕೊಟ್ಬಿಡಿ ಅನ್ನೋ ತರಕ್ಕೆ ಆಗೋಗ್ಬಿಟ್ಟಿದೆ. ಮತ್ತಿನ್ನೇನು ಸಮಸ್ಯೆಗಳಾಗ್ತಿದೆ ಅಂತ ಈಗ ನಾಗಮೋಹನ್ ದಾಸರವರು ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿ ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹಂಚಿಕೆಯ ಬಗ್ಗೆ ಸಮೀಕ್ಷೆ ಮಾಡಲು ಅವರಿಗೆ ಅಧಿಕಾರ ನೀಡಲಾಗಿತ್ತು. ಅವರು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಪ್ರಕಾರ ಮಾಡಿದ್ರೆ ಇವತ್ತು ಯಾವ ತೊಂದರೆನೂ ಇರ್ತಾ ಇರಲಿಲ್ಲ. ಈಗ ಕೋರ್ಟ್ನಲ್ಲಿ ತಡೆಯಾಜ್ಞೆ ಆಗಿದೆ, ನೋಡಿ ಗೊತ್ತಾಗಿರ್ಬೇಕು ನಿಮಗೆಲ್ಲ. ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಳ ಮೀಸಲಾತಿ ನಮಗೆ ನಾಗಮೋಹನ್ ದಾಸರವರು 1% ಮೀಸಲಾತಿಯನ್ನು ಅಲೆಮಾರಿ ಜನಾಂಗದವರಿಗೆ ನಮಗೆ ಕೊಟ್ಟಿದ್ರು. ಇದನ್ನ ಸರ್ಕಾರ ತಪ್ಪಿಸಿ ನಮಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನವರು ಇವಾಗ ಅದಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಿದ್ದಾರೆ. ಯಾವ ರೀತಿ ಅಂದರೆ, ಉದ್ಯೋಗನ ತುಂಬುವ ಪ್ರಕ್ರಿಯೆ ಮುಂದರಿಲಿ, ಆದರೆ ಫಲಿತಾಂಶ ಪ್ರಕಟಿಸಬಾರ್ದು, ಪಟ್ಟಿ ಪ್ರಕಟಿಸಬಾರ್ದು ಎಂಬ ಷರತ್ತಿನೊಂದಿಗೆ ತಡೆಯಾಜ್ಞೆ ನೀಡಿದ್ದಾರೆ. ಹೀಗಾಗಿ ನಾವು 24ನೇ ತಾರೀಕು ಮಾದಿಗ ಸಮುದಾಯದ ಎಲ್ಲ ಮುಖಂಡರು, ಮಂತ್ರಿಗಳು KH ಮುನಿಯಪ್ಪನವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ನೋಡಿ ಸರ್, ನಿಮ್ಮ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದು ಇದಕ್ಕೆ ಇರ್ತಕ್ಕಂಥ ನ್ಯೂನತೆಗಳನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ನಾವು ಅವರಿಗೆ ಮನವಿ ಮಾಡಿದ್ವಿ. ನಮ್ಮ ಮನವಿಯನ್ನು ಮನ್ನಿಸಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಇವತ್ತು ಕರೆದಿದ್ದಾರೆ. ಆ ಸಭೆಯಲ್ಲಿ ಆಗಬೇಕಾಗಿರೋದು ಏನಂತ ಹೇಳಿದರೆ, ಇನ್ನೂ ಕೂಡ ಜಾತಿ ಪ್ರಮಾಣ ಪತ್ರ ಕೊಡಬೇಕು. 45 ಲಕ್ಷ ಜನ ವಲಯರು ಮತ್ತು ಮಾದಿಗರು ಇವರಿಬ್ಬರು ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತೇಳಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡಿದ್ದಾರೆ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನೋರು ಯಾರು ಮೂಲ ಜಾತಿ ಇದೆಯೋ ಆ ಮೂಲ ಜಾತಿಯ ಹೆಸರಿನಲ್ಲಿ ಸರ್ಟಿಫಿಕೇಟ್ ಕೊಡಬೇಕು. ಈಗ ನಾನು ಆದಿ ಕರ್ನಾಟಕ, H ಆಂಜನೇಯ ಆದಿ ಕರ್ನಾಟಕ ಮಾದಿಗ ಕ್ಯಾಟಗರಿ 1 ಅಂತೇಳಿ ಕೊಡಬೇಕು. ಮಾದೇವಪ್ಪ ಆದಿ ಕರ್ನಾಟಕ, ಅವರು ಛಲವಾದಿ ಅಂತಾರೋ ವಲಯ ಅಂತಾರೋ, ಆ ಕ್ಯಾಟಗರಿ 2 ಅಂತೇಳಿ ಕೊಡ್ಬೇಕು. ಅವ್ರಿಗೆ ಕ್ಯಾಟಗರಿ B ಅಂತ ಕೊಡಬೇಕು, A B ಅಂತಂದೇಳಿ. ಈ ಛಲವಾದಿ ಒಟ್ಟು ಬಹು ಲಂಬಾಣಿಗಳು ತೊಂದರೆ ಇಲ್ಲ, ಇರೋದೇ ಇದೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಗೊಂದಲವನ್ನ ನಿವಾರಣೆ ಮಾಡೋದ್ರಲ್ಲಿ ಆ ಸೋಷಿಯಲ್ ವೆಲ್ಫೇರ್ ಇಲಾಖೆ ಅಧಿಕಾರಿ ವರ್ಗದವರು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಾರದು. ಈಗ ನಿರ್ಲಕ್ಷ್ಯ ಮಾಡಿದಾರ, ಅದು ಯಾವ ಕಾರಣಕ್ಕೆ ಮಾಡಿದಾರೋ ಅದನ್ನೆಲ್ಲ ಈಗ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಎಲ್ಲ ಹೇಳ್ತೀವಿ. ಈಗ ಅದು ಮಾಡಿದ್ದಾರೆ. ಈಗ ಜಲ್ದಿ ಮಾಡಬೇಕಾ, ಇಷ್ಟು ದಿನ ಬೇಕಾ? ಎಲ್ಲಾ ರಾಜ್ಯದಲ್ಲೂ ಕೂಡ ಅನುಷ್ಠಾನ ಆಗಿದೆ, ಯಾವುದೇ ಗೊಂದಲ ಇಲ್ಲದೆ. ಆಮೇಲೆ ಮತ್ತೊಂದು, ಕೆಲವು ಮೂರ್ಖರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಂದೇಳಿ 4,75,000 ಜನ ಬರ್ಸಿದ್ದಾರೆ. ಅವ್ರು ಏನಿದಾರಲ್ಲ, ಅವರು A ಗುಂಪಿನಲ್ಲೂ ತಗೋಬಹುದು, B ಗುಂಪಿನಲ್ಲೂ ತಗೋಬಹುದು ಅಂತೇಳಿ ಅಪಪ್ರಚಾರನ ಮಾಡ್ತಾರೆ. ಅದೇನು ತಗೊಳಕ್ಕೆ ಸಾಧ್ಯ? ಅವನು ಆದಿ ಕರ್ನಾಟಕ ವಲಯ ಅಂತ ಇದ್ರೆ B ಗುಂಪಿಗೆ ಹೋಗ್ಬೇಕು, ಆದಿ ಕರ್ನಾಟಕ ಮಾದಿಗ ಅಂದ್ರೆ A ಗುಂಪಿಗೆ ಹೋಗ್ಬೇಕು ಅಲ್ವಾ? ಅಲ್ಲಿ ತಗೋಬಹುದಂತೆ, ಇಲ್ಲಿ ತಗೋಬಹುದಂತೆ. ಇದೆಲ್ಲರೂ ಸಾಧ್ಯನಾ? ಆ ರೀತಿಯಾಗಿ ಅಪಪ್ರಚಾರ ಎಲ್ಲ ಮಾಡ್ತಾರೆ. ಎಲ್ಲ ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಅದ್ರ ಜೊತೆಗೆ ಇಲ್ಲಿವರೆಗೂ ಕೂಡ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಏನು ಜಾತಿ ಸರ್ಟಿಫಿಕೇಟ್ ತಾಳಲಿಕ್ಕೆ ಆದಿ ಕರ್ನಾಟಕ, ಉಪಜಾತಿ ಮಾದಿಗ ಕ್ಯಾಟಗರಿ 1 ಅಂತಂದೇಳಿ ಅದು ಒಂದು ಇದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕು, ತಂತ್ರಾಂಶನ. ಅದನ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗ ನೋಡಿ, ವೈದ್ಯಕೀಯ ವಿದ್ಯಾರ್ಥಿಗಳು ಬರ ಇತ್ಲಾಗೆ ಇವರಿಬ್ಬರು ವೈದ್ಯಕೀಯ ವಿದ್ಯಾರ್ಥಿಗಳು ಇವರು. ಈಗ MBBS ಆಗಿದೆ, MD MS ಸೀಟ್ ತಗೋಬೇಕು ಇವರು. ಈಗ ಅರ್ಜಿ ಹಾಕಿದ್ದಾರೆ. ಈಗ ವೆರಿಫಿಕೇಶನ್ ಇದೆ. ಯಾವತ್ತಿದೆ ವೆರಿಫಿಕೇಶನ್? ಶುರು ಆಗಿದೆ. ಅಲ್ಲಿ ಹೋಗಿ ಅವ್ರು ಹೇಳ್ಬೇಕು ಏನಂತಂದೇಳಿ, ನಾನು ಆದಿ ಕರ್ನಾಟಕ ಮಾದಿಗ ಕ್ಯಾಟಗರಿ 1 ಬರ್ತೀನಿ ಅಂತಂದೇಳಿ. ಯಾರು ಸರ್ಟಿಫೈ ಮಾಡೋರು? ತಹಸೀಲ್ದಾರ್. ಈಗ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಇವನಿಗೆ. ಈಗ MD ಸೀಟು, MS ಸೀಟು 5-6 ಕೋಟಿ ಇದು ಬೆಲೆ ಇರ್ತಕ್ಕಂಥ ಸೀಟ್ಗಳು ಹರಾಜಿನಲ್ಲಿ ಕೂಗ್ತಾಗಳವು. ಈ ಮಾದಿಗರಿಗೆ ಎಲ್ಲಿ ಸಿಗ್ಬೇಕು ಸೀಟು? ಏನೋ ಒಳ ಮೀಸಲಾತಿ ಆಗಿದಕ್ಕೋಸ್ಕರ ಇವನು MS MD ಮಾಡಕ್ ಸಾಧ್ಯ. ಅದರಿಂದ ಇದು ಕೂಡ ಇವತ್ತು ಇವ್ರು ಬಂದಿದ್ದಾರೆ, ಇಲ್ಲೆಲ್ಲ ಇವರು ಬಂದಿದ್ದಾರೆ.
ಅದರಿಂದ ಇವ್ರನ್ನ ಈಗ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಏನಾಗುತ್ತೋ ನಾನು ನೋಡ್ಬಿಟ್ಟು ಮತ್ತೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಸರ್, ಈಗ ಸಿಎಂ ಬದಲಾವಣೆ ಒಂದ್ ಕಡೆ ಚರ್ಚೆ ನಡೀತಾ ಇದೆ, ದಲಿತರು ಕೂಡ ಸಿಎಂ ಆಗಬೇಕು ಅನ್ನುವಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ಮುನಿಯಪ್ಪ ಅವರು ಸಿಎಂ ಆಗ್ಬೇಕು ಅನ್ನುವಂಥದ್ದು, ಪರಮೇಶ್ವರ್ ಸಿಎಂ ಆಗ್ಬೇಕು ಅನ್ನುವಂಥದ್ದು. ಈಗ ಆ ಕಾಲ ಪಕ್ವವಾಗಿದೆ ಅನ್ನುವಂಥದ್ದು ಸಿಎಂ ಸ್ಥಾನವನ್ನ ಕೇಳಿ ನಾನು ಒಳ ಮೀಸಲಾತಿ ಬಿಟ್ಟು ಬೇರೆ ಯಾವ ವಿಷಯವನ್ನು ಕೂಡ ಮಾತಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.